ನನ್ನ ಅಕ್ಕರೆಯ ಕರುಳ ಬಾಂಧವರೇ, ನಿಮ್ಮೆಲ್ಲರ ಬದುಕು ಹಸನಾಗಿರಲಿ. ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬುರಾಜಿಸವನವರು. ಬಂಧುಗಳೇ, ಇವತ್ತು ಈ ವಿಷಯವನ್ನು ನಿಮ್ಮ ಮುಂದೆ ಇಡುವ ಮೊದಲೇ ನನ್ನ ಕಂಠ ಹೂತು ಹೋಗುತ್ತಿದೆ, ಎದೆ ನಡುಗುತ್ತಿದೆ. ನೀವು ಕೇಳುತ್ತಿರುವ ಈ ಪ್ರತಿ ಶಬ್ದದ ಹಿಂದೆ ಒಬ್ಬ ತಾಯಿಯ ಆಕ್ರಂದನವಿದೆ, ಒಬ್ಬ ತಂದೆಯ ಮೌನ ರೋಧನೆ ಇದೆ. ಮೊದಲು ಇಲ್ಲಿರುವ ಈ ದೃಶ್ಯವನ್ನು ಒಮ್ಮೆ ಕಣ್ಣರಳಿಸಿ ನೋಡಿ ಬಂಧುಗಳೇ. ಆ ನೀಲಿ ಸಮುದ್ರದ ಅಲೆಗಳು ಬಂದು ಕಿನಾರೆಯನ್ನು ಅಪ್ಪಳಿಸುವಾಗ ನಮಗೆ ಅದು ಸುಂದರವಾಗಿ ಕಾಣಬಹುದು. ಆದರೆ ಆ ಸಮುದ್ರದ ಒಡಲಿನಲ್ಲಿ ಅದೆಂತಹ ಭೀಕರತೆ ಅಡಗಿದೆ ಎಂಬುದು ಸಮುದ್ರ ಪಾಲಾದವರಿಗೆ ಮಾತ್ರ ಗೊತ್ತು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕತು. ಬಾಂಧವರೇ, ಮಂಜೇಶ್ವರದ ಕುಂಡುಕೊಳಕ್ಕೆ ಸಮುದ್ರ ತೀರದಲ್ಲಿ ನಡೆದ ಆ ಘೋರ ದುರಂತ ಕಥೆಯನ್ನು ನಾನು ಹೇಳುವಾಗ ನಿಮ್ಮ ಕಣ್ಣೆದುರು ಆ ದೃಶ್ಯಗಳು ಕಣ್ಣು ಕಟ್ಟಿದಂತೆ ಬರಬೇಕು. ಸಂಜೆಯ ಆ ಹಿತವಾದ ಗಾಳಿ, 18ರ ಹರೆಯದ ಝೈನುಲ್ ಆಬಿದೀನ್ ಸ್ವಲ್ಪ ಚೇತರಿಸಿಕೊಳ್ಳಲಿ ಎಂದು ಆ ಹೆತ್ತವರು ಅವನನ್ನು ಸಮುದ್ರದ ಹತ್ತಿರ ಕರೆದುಕೊಂಡು ಬಂದಿದ್ದರು. ಅಲ್ಲಿ ಆ ಅಲೆಗಳ ಸದ್ದಿತ್ತು, ಅಸ್ತಮಿಸುವ ಸೂರ್ಯನ ಕೆಂಪು ಬಣ್ಣವಿತ್ತು, ಎಲ್ಲವೂ ಚಂದವಿತ್ತು. ಆದರೆ ವಿಧಿಯ ಆಟ ನೋಡಿ, ಒಮ್ಮೆ ಹೆಮ್ಮಾರಿ ಅಲೆ ಅನಿರೀಕ್ಷಿತವಾಗಿ ಬಂತು. ಆ ಕುಟುಂಬದ ಕಣ್ಣೆದುರೇ ಆ ಮನೆಯ ದೀಪವನ್ನು ತನ್ನೊಂದಿಗೆ ಎಳೆದೊಯ್ದು ಬಿಟ್ಟಿತ್ತು. ಮಗ ನೀರಲ್ಲಿ ಕೈಕಾಲು ಬಡಿಸುತ್ತ ಅಪ್ಪ ಅಮ್ಮ ಎಂದು ಕಿರುಚುತ್ತಿದ್ದಾರೆ. ಆ ತಾಯಿ ಅಸಹಾಯಕತಳಾಗಿ ಕಡಲ ಕಡೆಗೆ ಓಡುತ್ತಿದ್ದ ಆ ದೃಶ್ಯವನ್ನು ನೆನಪಿಸಿಕೊಂಡರೆ ಇವತ್ತಿಗೂ ಮೈ ರೋಮಾಂಚನಗೊಳ್ಳುತ್ತದೆ. ಬಂಧುಗಳೇ, ನೀವು ಆಲೋಚಿಸಿ, ಸಮುದ್ರಕ್ಕೆ ಒಂದು ಮಿತಿ ಇದೆ. ಅಲೆಗಳು ದಡಕ್ಕೆ ಬಂದು ಹರಳಿ ಹೋಗುತ್ತವೆ. ಆದರೆ ಈ ಹೆತ್ತ ತಾಯಿಯ ಪ್ರೀತಿಗೆ ಮಿತಿ ಎನ್ನುವುದೇ ಇಲ್ಲವಲ್ಲವೇ? ಕಡಲ ಆಳವನ್ನು ಬೇಕಾದರೆ ಅಳೆಯಬಹುದು, ಆದರೆ ತನ್ನ ಮಗನಿಗಾಗಿ ಆ ತಾಯಿ ಸುರಿಸುವ ಕಣ್ಣೀರಿನ ಆಳವನ್ನು ಅಳೆಯಲು ಯಾರಿಂದ ಸಾಧ್ಯ? ತಂದೆ ಎನ್ನುವವನು ಆ ಬೃಹತ್ ಸಮುದ್ರದಂತೆ ಮೌನವಾಗಿರುತ್ತಾನೆ. ತನ್ನ ಎದೆಯೊಳಗೆ ಅದೆಷ್ಟೋ ನೋವಿನ ಅಲೆಗಳು ಅದುಮಿಟ್ಟುಕೊಂಡು ಮಗನಿಗಾಗಿ ಬೆವರನ್ನು ಸುರಿಸುತ್ತಾ ಗಲ್ಫ್ ರಾಷ್ಟ್ರದಲ್ಲಿ ಮರಳಿನ ಮೇಲೆ ಬೆವರ ಹನಿ ಸುರಿಸಿ ಮಗನಿಗಾಗಿ ಕನಸು ಕಾಣುವ ಆ ತಂದೆಗೆ ಮರಳಿ ಬಂದಾಗ ತನ್ನ ಮಗ ಕಡಲು ಪಾಲಾಗಿದ್ದಾನೆ ಎಂದು ಕೇಳಿದಾಗ ಆತನ ಎದೆ ಸೀಲಿದಂತಾಗುವುದಿಲ್ಲವೇ? ಒಬ್ಬ ತಂದೆ ತನ್ನ ಮಗನನ್ನು ತನ್ನ ಹೆಗಲ ಮೇಲೆ ಹೊತ್ತು ನಡೆಯುತ್ತಾನೆ. ಆದರೆ ಅದೇ ಮಗನ ಮೈಯತ್ತನ್ನು ಹೋರುವಂತಾದರೆ ಅದಕ್ಕಿಂತ ದೊಡ್ಡ ನರಕ ಈ ಲೋಕದಲ್ಲಿ ಬೇರೆ ಇಲ್ಲ. ನೋಡಿ ಬಂಧುಗಳೇ, ಪವಿತ್ರ ಕುರ್ಆನ್ ಅಲ್ಲಾಹನು ಎಷ್ಟು ಸುಂದರವಾಗಿ ಹೇಳುತ್ತಾನೆ, ವಲಾ ತುಲ್ಕು ಬಿ ಐದೀಕುಂ ಇಲ ತಹಲುಕ, ನಿಮ್ಮ ಕೈಯಾರೆ ನಿಮ್ಮನ್ನು ವಿನಾಶದ ಕಡೆಗೆ ತಳ್ಳಬೇಡಿ. ಜೀವ ಅನ್ನುವುದು ಅಲ್ಲಾಹು ನಮಗೆ ಕೊಟ್ಟ ಅತ್ಯಂತ ಅಮೂಲ್ಯವಾದ ಅಮಾನತು. ಆ ಅಮೂಲ್ಯವಾದ ಜೀವವನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಸಮುದ್ರಕ್ಕೆ ಹೋಗುವಾಗ ನಾವು ನೆನಪಿಡಬೇಕು, ಅಲ್ಲಿನ ಅಲೆಗಳು ಎಷ್ಟು ಬಲಿಷ್ಠವೋ ನಮ್ಮೊಳಗಿನ ಜಾಗೃತಿಯು ಅಷ್ಟೇ ಬಲಿಷ್ಠವಾಗಿರಬೇಕು. ಒಂದು ಕ್ಷಣದ ಅಜಾಗರೂಕತೆ ಇಡೀ ಸಂಸಾರವನ್ನೇ ಕತ್ತಲಿಗೆ ದೂಡುತ್ತದೆ. ಬಾಂಗಿಗೆ ಹೇಳಿದಾಗ ನಮಾಜಿಗೆ ಹೋಗುವ ಶಕ್ತಿ ಇರುವ ನಾವು ಸಮುದ್ರದ ಅಬ್ಬರದ ಮುಂದೆ ಎಷ್ಟು ಕ್ಷುಲ್ಲಕ ನೋಡಿ. ಅಲ್ಲಾಹನ ಶಕ್ತಿಯ ಮುಂದೆ ಮಾನವನ ಅಹಂಕಾರ ಮಣ್ಣು ಪಾಲಾಗುತ್ತದೆ ಎಂಬುದಕ್ಕೆ ಈ ಕಡಲೆ ಸಾಕ್ಷಿ. ಸಮುದ್ರಕ್ಕೆ ಹೋಗುವಾಗ ಗಮನಿಸಿ, ಅಲ್ಲಿನ ಗಾಳಿ ಚಂದವಿರಬಹುದು, ಆದರೆ ನೀರಿಗೆ ಇಳಿಯುವಾಗ ಎಚ್ಚರವಿರಲಿ. ಅಲೆಗಳ ಕಡೆಗೆ ಬೆನ್ನು ಹಾಕಬೇಡಿ. ಫೋಟೋ ಮತ್ತು ವಿಡಿಯೋಗಳ ವ್ಯಾಮೋಹಕ್ಕೆ ಬಿದ್ದು ನಿಮ್ಮ ಜೀವವನ್ನು ಹಣೆಯಬೇಡಿ. ಬಾಂಧವರೇ, ನಾವೆಲ್ಲರೂ ಸೇರಿ ಈ ಮಗುವಿಗಾಗಿ ಕಳಕಳಿಯಿಂದ ಪ್ರಾರ್ಥಿಸೋಣ. ಆ ಮಗುವಿನ ಮೈಯತ್ತು ಬೇಗನೆ ಪತ್ತೆಯಾಗಲಿ. ಆ ಹೆತ್ತವರಿಗೆ ಈ ಮಹಾನ್ ದುಃಖವನ್ನು ಸಹಿಸುವ ಸಬರ್
ಅಲ್ಲಾಹು ನೀಡಲಿ. ಆ ಮಗುವಿಗೆ ಪರಲೋಕದಲ್ಲಿ ಜನ್ನತುಲ್ ಫಿರ್ದೌಸ್ ಸ್ಥಾನ ಲಭಿಸಲಿ. ವಿಶ್ವಪ್ರವಾದಿಗಳು ಹೇಳಿದ್ದಾರೆ, ನೀರಿನಲ್ಲಿ ಮುಳುಗಿ ಮರಣ ಹೊಂದುವವನು ಕೂಡ ಶಹೀದ್ ಸ್ಥಾನಕ್ಕೆ ಅರ್ಹನಾಗುತ್ತಾನೆ ಎಂದು. ಆದರೆ ಈ ಘಟನೆ ನಮ್ಮೆಲ್ಲರಿಗೂ ಎಚ್ಚರಿಕೆಯ ಗಂಟೆಯಾಗಲಿ. ಸಮುದ್ರ ಕಿನಾರೆಗೆ ಹೋಗುವಾಗ ಮಕ್ಕಳನ್ನು ಹತ್ತಿರಕ್ಕೆ ಬಿಡಬೇಡಿ. ಪ್ರಕೃತಿ ಸೌಂದರ್ಯವನ್ನು ಆನಂದಿಸುವಾಗ ಪ್ರಾಣ ಹಂಗು ಮರೆಯಬೇಡಿ. ಬಂಧುಗಳೇ, ಈ ವಿಡಿಯೋದ ಸಾರಾಂಶ ಮತ್ತು ಆ ಹೆತ್ತವರ ಕಣ್ಣೀರಿನ ಕತೆ ನಿಮ್ಮ ಮನಸ್ಸಿಗೆ ಕಲಕಿದ್ದರೆ ದಯವಿಟ್ಟು ಇದನ್ನು ಇತರರಿಗೂ ತಲುಪಿಸಿ. ನಮ್ಮ ಒಂದು ಎಚ್ಚರಿಕೆ ಮತ್ತೊಂದು ಜೀವ ಉಳಿಸಬಹುದು. ಹೆತ್ತವರ ಪ್ರೀತಿ ಮತ್ತು ಸಮುದ್ರದ ಭೀಕರತೆಯ ಬಗ್ಗೆ ನಿಮಗೇನು ಅನಿಸುತ್ತದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ. ಮತ್ತೆ ಸಿಗೋಣ ಅರಿವಿನ ಹೊಸ ಹಾದಿಯಲ್ಲಿ ಇನ್ಶಾ ಅಲ್ಲಾ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.